2023 ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯಲಿರ್ತಕ್ಕಂಥ SSLC ಪರೀಕ್ಷೆಗಾಗಿ ಎಲ್ಲ ವಿಷಯಗಳಲ್ಲಿ ನಾವು 15 ಸೆಟ್ಗಳ ಕ್ವಶನ್ ಪೇಪರ್ಗಳನ್ನು ಕೀ ಆನ್ಸರ್ ಜೊತೆಗೆ ಹಾಕ್ತಾ ಇದ್ವಿ. ಇವತ್ತು ಸೋಷಿಯಲ್ ಸೈನ್ಸಲ್ಲಿ ಇದು ಬಂದುಬಿಟ್ಟು 3ನೇ ಕ್ವಶನ್ ಪೇಪರ್ ಸೆಟ್ ಅದ. ಇದಕ್ಕಿಂತ ಮೊದಲಿಗೆ 2 ಕ್ವಶನ್ ಪೇಪರ್ ಸೆಟ್ಟನ್ನು ಸಾಲ್ವ್ ಮಾಡಿದ್ದು ಹಾಕಿದ್ದೀವಿ. ಎಲ್ಲ ವಿಷಯದಲ್ಲಿನೂ ಹಾಕ್ತಾ ಇದ್ದೀವಿ. ನೋಡದೇ ಇದ್ದರೆ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಸೀರೀಸ್ ಅಂತ ಪ್ಲೇಲಿಸ್ಟ್ ಲಿಂಕ್ ಅದ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟಲ್ಲಿ ಫಸ್ಟಾಗಿ ಆ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿದ್ದೀವಿ. ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ಈ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಏನು ಮತ್ತು ಕೀ ಆನ್ಸರ್ಸ್ ಏನಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಇತ್ತು, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ 2, ಮೈಸೂರು ಲಾರೆನ್ಸ್ಗಳ ಮುಖ್ಯಸ್ಥರು ಯಾರು? ಉತ್ತರ ಬಿ ಚಾಮರಾಜ ಅರಸು. ಪ್ರಶ್ನೆ 3, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಉದ್ದೇಶ ಏನು? ಅನಕ್ಷರಸ್ಥರನ್ನು ಸಾಕ್ಷರರನ್ನಾಗಿ ಮಾಡಲು ಜಾರಿಗೆ ಬಂದದ್ದು. ಪ್ರಶ್ನೆ 4, ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು? 1976. ಪ್ರಶ್ನೆ 5, ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನಾ ಗಣಿ ಯಾವುದು? ಉತ್ತರ ಹಟ್ಟಿ. ಪ್ರಶ್ನೆ 6, ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಯಾವುದು? ಎಸ್ ಕುಲು ಮನಾಲಿ ಲೇ ಅಂತಕ್ಕಂಥದ್ದು. ಪ್ರಶ್ನೆ 7, ನೀತಿ ಆಯೋಗದ ದಿನವಹಿ ಆಡಳಿತವನ್ನು ನೆರವೇರಿಸುವರು? ನೀತಿ ಆಯೋಗದ ಉಪಾಧ್ಯಕ್ಷರು. ಪ್ರಶ್ನೆ 8, ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆಯ ಈ ಪದದಿಂದ ಬಂದಿದೆ? ಉತ್ತರ ಎಂಟ್ರಾಫೆಂಡ್ರೆ ಅಂತಕ್ಕಂಥದ್ದು ಉತ್ತರ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿದೆ. 9ನೇದು, ಸಂವಿಧಾನದ 42ನೇ ತಿದ್ದುಪಡಿ ಅತ್ಯಂತ ಮಹತ್ವದ್ದಾಗಿದೆ ಏಕೆ? ಉತ್ತರ ಸಂವಿಧಾನಕ್ಕೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಅಂಶಗಳನ್ನು ಸೇರಿಸಿದ್ದು. ಪ್ರಶ್ನೆ 10, ಹಿಟ್ಲರನ್ನು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ಏಕೆ ನೇಮಕ ಮಾಡಿದ್ದನು? ಉತ್ತರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು. ಪ್ರಶ್ನೆ 11, ಚೀನಾ ಈಗಲೂ ಭಾರತದ ಈ ರಾಜ್ಯವನ್ನು ತನ್ನದೆಂದು ಪ್ರತಿಪಾದಿಸುತ್ತದೆ? ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 12, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು. ಪ್ರಶ್ನೆ 13, ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಹೇಳುವ ಸಂವಿಧಾನ ವಿಧಿ ಯಾವುದು? 24ನೇ ವಿಧಿ. ಪ್ರಶ್ನೆ 14, ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಚಂಡಮಾರುತಗಳು ಉಂಟಾಗಲು ಕಾರಣವೇನು? ಉತ್ತರ ಭೂಮಿ ಮತ್ತು ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟು ಮಾಡ್ತವೆ. ವಿದೇಶಿ ಸಾಲ ಅಂದರೆ ಏನು? ವಿದೇಶಿ ಪ್ರಜೆಗಳು ವಿದೇಶಿ ಹಣಕಾಸು ಸಂಸ್ಥೆಗಳು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲಕ್ಕೆ ವಿದೇಶಿ ಸಾಲ ಅಂತ ಕರೀತಾರೆ. ಪ್ರಶ್ನೆ 16, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಏಕೆ ಕರೀತಾರೆ? ದೇಶದ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುವುದರಿಂದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿಗೆ 1 ಅಂಕದ ಪ್ರಶ್ನೆ ಮುಗಿತು. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಪುನರುಜ್ಜೀವನ ಕಾಲ ಅಂತ ಏಕೆ ಕರೀತಾರೆ ಕೇಳಿದರೆ, ಉದಾಹರಣೆಗೆ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆ ಸಂಪರ್ಕ ಆಯಿತು, ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ, ವೈಚಾರಿಕ ಮನೋಭಾವದ ಬೆಳವಣಿಗೆ, ಮೂಢನಂಬಿಕೆ ಪ್ರಶ್ನಿಸುವ ಭಾವನೆ, ವಿರೋಧಾಭಾಸ ಮತ್ತು ಸ್ವಹಿತಾಸಕ್ತಿ ಅರಿವು. ಒಂದು 4 ಅಂಶಗಳನ್ನಾದರೂ ಕೂಡ ಬರೀಬೇಕು. ಮುಂದಿನ ಪ್ರಶ್ನೆ 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು? ಉತ್ತರ ದೇಸಿ ರಾಜರೊಂದಿಗಿನ ಒಪ್ಪಂದಗಳ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆ ಕೈಬಿಡೋದು, ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆ, ಕಾನೂನಿನ ಮುಂದೆ ಸಮಾನತೆ, ಭಾರತೀಯರ ಧಾರ್ಮಿಕರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು. ಪ್ರಶ್ನೆ 19, ಪ್ರಾದೇಶಿಕವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಉತ್ತರ ದೇಶದ ಏಕತೆ ಮತ್ತು ಹಿತಾಸಕ್ತಿಗೆ ಧಕ್ಕೆ, ಅಂತಾರಾಜ್ಯ ಗಡಿ ಸಮಸ್ಯೆ, ನದಿ ನೀರಿನ ಹಂಚಿಕೆ ವಿವಾದ, ಅತಿಯಾದ ಭಾಷಾಭಿಮಾನ, ಸಂಕುಚಿತ ಮನೋಭಾವ. ಮುಂದಿನ ಪ್ರಶ್ನೆ ಇತ್ತು, ಭಯೋತ್ಪಾದನೆ ಕಾನೂನು ಬಾಹಿರ ಹಾಗೂ ಸಮಾಜ ದ್ರೋಹ ಕೃತ್ಯ ಸಮರ್ಥಿಸಿ. ಉತ್ತರ ಇತ್ತು ಅಪಾರ ಜೀವ ಮತ್ತು ಸತ್ತುನಾಶ, ಮಾನಸಿಕ ವೇದನೆ, ಭಯದ ವಾತಾವರಣ ಸೃಷ್ಟಿ, ಸಾಮಾಜಿಕ ಸಾಂಸ್ಕೃತಿಕ ಸರ್ಕಾರಕ್ಕೆ ಧಕ್ಕೆ, ಹಿಂಸಾಕೃತ್ಯಗಳು. ಒಂದು 4 ಪಾಯಿಂಟ್ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ಉಂಟಾಗಿದೆ? ಜಾತಿ ಪದ್ಧತಿ, ಉದ್ಯೋಗ, ಆಹಾರ ಪದ್ಧತಿ, ಬಡವ ಬಲ್ಲಿದ, ಬುದ್ಧಿಶಕ್ತಿ, ಬಣ್ಣ, ಶಿಕ್ಷಣ, ಲಿಂಗ, ಆದಾಯ. ಮುಂದಿನ ಪ್ರಶ್ನೆ, ಪರಿಸರ ರಕ್ಷಣೆಗಾಗಿ ನಡೆದ ಸಾಮೂಹಿಕ ಪ್ರತಿಭಟನೆಗಳನ್ನು ಪಟ್ಟಿ ಮಾಡಿ. ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ನರ್ಮದಾ ಆಂದೋಲನ, ಮೌನ ಕಣಿವೆ ಆಂದೋಲನ, ಕೈಗಾ ವಿರೋಧಿ ಚಳವಳಿ. ಪ್ರಶ್ನೆ 21, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ದೂರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಸಾಗರದ ಪ್ರವಾಹಗಳು. ಪ್ರಶ್ನೆ 22, ಮಳೆ ಕೊಯ್ಲಿನ ನೀರು ಸಂಗ್ರಹಿಸುವ ವಿಧಾನಗಳಾವುವು? ಮಳೆಯ ಮೇಲ್ಛಾವಿನ ಮೇಲೆ ನೀರಿನ ಸಂಗ್ರಹಣೆ, ಕೃಷಿ ಹೊಂಡ ತೋಡಿ ನೀರಿನ ಸಂಗ್ರಹಣೆ, ಮಳೆ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡೋದು. ಪ್ರಶ್ನೆ 23, ಗ್ರಾಮೀಣ ಉದ್ಯೋಗ ನಿರ್ಮಾಣ ಮತ್ತು ಬಡತನ ನಿರ್ಮೂಲನಾ ಯೋಜನೆಗಳನ್ನು ಹೆಸರಿಸಿ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ. ಪ್ರಶ್ನೆ 24, ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು? ಬೆಲೆಗಳಲ್ಲಿ ಮೋಸ, ತೂಕ ಮತ್ತು ಅಳತೆಯಲ್ಲಿನ ಮೋಸ, ಕಲಬೆರಕೆ ವಸ್ತುಗಳ ಮಾರಾಟ, ಕೃತಕ ಅಭಾವ ಸೃಷ್ಟಿ, ಲಾಭ ಗಳಿಕೆಗಾಗಿ ಗ್ರಾಹಕರ ಶೋಷಣೆ. ಪ್ರಶ್ನೆ 25, 3 ಅಂಕದ್ದು ಬಂತು. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವಶ, ಭೂಮಾರ್ಗದ ಮುಚ್ಚುವಿಕೆ, ಯುರೋಪ್ ರಾಜ್ಯರಿಂದ ನಾವಿಕರಿಗೆ ಪ್ರೋತ್ಸಾಹ, ಇಟಲಿಯ ಏಕಸ್ವಾಮ್ಯ ಮುರಿಯುವ ಪ್ರಯತ್ನ, ದಿಕ್ಸೂಚಿ ಅಸ್ಟ್ರೋಲೋಬ್ ಸಿಡಿಮದ್ದಿನ ಆವಿಷ್ಕಾರ, ಟರ್ಕರ ಅಧಿಕ ತೆರಿಗೆ ಭಾರ, ಸಮುದ್ರಯಾನಕ್ಕೆ ಯುರೋಪಿನ ದೇಶಗಳ ಉತ್ತೇಜನ. ಮುಂದಿನ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳೇನು? ಸೊ ಇವಿದಾವೆ ಕಾರಣಗಳು, ಇದಿತ್ತು ಪರಿಣಾಮಗಳು. ನೆಕ್ಸ್ಟ್ 26, ಚಿಕ್ಕದೇವರಾಜ ಒಡೆಯರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು ಹೇಗೆ ಹೇಳುವಿರ ಅಂತ ಕೇಳಿದ್ದಾರೆ. ಉತ್ತರದಲ್ಲಿ ಬರೀಬೇಕು. ಶಿವಾಜಿಯ ಸೇನೆ ಹಿಮ್ಮೆಟ್ಟಿಸಿದರು, ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳನ್ನು ವಶಪಡಿಸಿದರು, ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ ಬಿರುದನ್ನು ಪಡೆದರು, ಆಡಳಿತ ನೆರವಿಗೆ ಅಠಾರ ಕಚೇರಿ ಸ್ಥಾಪಿಸಿದರು, ಚಿಕ್ಕ ದೇವರಾಜ ಮತ್ತು ದೊಡ್ಡ ದೇವರಾಜ ನಾಲೆಗಳನ್ನು ನಿರ್ಮಾಣ ಮಾಡಿದರು. ಇದೇ ಥರ ಪಾಯಿಂಟಲ್ಲಿ ಬರೀಬೇಕು, ಮಾರ್ಕ್ಸ್ ಕೊಡ್ತಾರೆ. 27, ಸ್ವಾತಂತ್ರ್ಯ ಕಾಲದ ಉದಾರ ರಾಷ್ಟ್ರವಾದದ ಕಾಲ ವಿವರಿಸಿರಿ ಅಂತ ಇದೆ, ನೋಡ್ಕೊಡ್ರಿ. ಎಸ್. ಪ್ರಶ್ನೆ 28, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಇದು ರಚನೆ ಇತ್ತು, ಇದು ಕಾರ್ಯಗಳಿತ್ತು. ಮುಂದಿನ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣಗಳನ್ನು ತಿಳಿಸಿರಂತ ಕೇಳಿದ್ದಾರೆ. ಸೊ ಗೊತ್ತೇ ಇದೆ, ಅಧಿಕ ಜನಸಂಖ್ಯೆ, ಯಾಂತ್ರೀಕರಣ, ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ಹಿಮಾಲಯದ ಪ್ರಾಮುಖ್ಯತೆಗಳನ್ನು ಕೇಳಿದ್ದಾರೆ. ರಕ್ಷಣಾ ಕವಚ ಇದೆ, ಶೀತ ಗಾಳಿಗಳನ್ನು ತಡಿತದ, ನದಿಗಳ ಉಗಮ ಸ್ಥಾನ, ಜಲಶಕ್ತಿ ಉತ್ಪಾದನೆ, ವಿಶಾಲ ಮೈದಾನ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಆಶ್ರಯ ತಾಣ, ಖನಿಜ ಸಂಪನ್ಮೂಲಗಳ ಆಗರ. ಮುಂದಿನ ಪ್ರಶ್ನೆ ಇತ್ತು, ಮ್ಯಾಂಗ್ರೋವ್ ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ. ಸೊ ಮ್ಯಾಂಗ್ರೋವ್ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಂತ ಬರ್ತದೆ ಆ ಪಾಠದಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್, ಅಲ್ಲಿಂದ ಕ್ವಶನ್ಸ್ ಬಹಳ ಬರ್ತದೆ. ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಕೃಷಿಯೇ ನಿರ್ಧರಿಸುತ್ತದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಕೃಷಿಯ ಪ್ರಾಮುಖ್ಯತೆಯನ್ನು ಕೇಳಿಬರಿಬೇಕು. ನೆಕ್ಸ್ಟ್, ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ಕೇಳಿದ್ದಾರೆ. 32ರ ಉತ್ತರ. ಮುಂದಿತ್ತು, ಭಾರತದಂಥ ಮುಂದುವರಿತಕ್ಕಂಥ ದೇಶಗಳಲ್ಲಿ ಕಂಡುಬರ್ತಕ್ಕಂಥ ಸಮಸ್ಯೆಗಳು ಯಾವುವು? ಅದು ನಿರುದ್ಯೋಗ, ಬಡತನ, ಅನಕ್ಷರತೆ, ಸಾರಿಗೆ, ಸಂಪರ್ಕ, ಶಿಕ್ಷಣ, ಆರೋಗ್ಯ, ಕೃಷಿ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ, ಇವುಗಳನ್ನು ಬರಿಬೋದು. ಬ್ಯಾಂಕ್ಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ ಉತ್ತರ. ನೆಕ್ಸ್ಟ್ 34ರಲ್ಲಿ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪ್ರಾಮುಖ್ಯತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ 4 ಅಂಕದಲ್ಲಿ 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್, ಭಾರತದ ಆಧುನಿಕ ಶಿಕ್ಷಣ ಕ್ಷೇತ್ರಕ್ಕೆ ಬ್ರಿಟಿಷರ ಕೊಡುಗೆಗಳನ್ನು ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಅದ. ಇದು ಎಸ್. ಖಾಯಂ ಜಮೀನ್ದಾರಿ ಪದ್ಧತಿ ರೈತರನ್ನ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಉತ್ತರ ಇಲ್ಲಿವರೆಗೂ ಕೂಡ ಇದೆ. ಸೊ ಇವುಗಳನ್ನು ಸಹಿತ ತಾವುಗಳು ನೋಡ್ಕೊಳ್ಬೇಕು. 36 ಇತ್ತು, ದೇಶದ ಆಂತರಿಕ ಸಮಸ್ಯೆಯಾದ ಕೋಮುವಾದ ನಿವಾರಣೆಗೆ ಕ್ರಮಗಳು ಕೇಳಿದ್ದಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ 37, ಮಣ್ಣಿನ ಸವೆತದ ಪರಿಣಾಮಗಳನ್ನು ಕೇಳಿದ್ದಾರೆ. ಲಾಸ್ಟ್, ಭಾರತದ ಭೂಪಟದಲ್ಲಿ ಸೊ ತಮಗೆ ಹಟ್ಟಿ, ಚಿನ್ನದ ಗಣಿ, ಕೊಚ್ಚಿ, ಭದ್ರಾವತಿ, ಕಲ್ಪಕಂಗಳನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಆಲ್ರೆಡಿ ಅದನ್ನು ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ, ತಾವುಗಳು ನೋಡ್ಕೊಳ್ಬೋದು. ಇಷ್ಟಿತ್ತು ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.